ಮತ್ತೆ ಶುರುವಾಯಿತು ಕಿಚ್ಚ ದಚ್ಚು ಫ್ಯಾನ್ಸ್ ವಾರ್. ಸುದೀಪ್ ಹೇಳಿಕೆ ಬೆನ್ನಲ್ಲೇ ಇದೀಗ ದರ್ಶನ್ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ. ಭೀಮಾ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳಲ್ಲೂ ಸಕ್ಸಸ್ ಆಯ್ತಲ್ವಾ ಅಂತ ನೆನೆ ಸುದೀಪ್ ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ಗಣೇಶ್ ವಿಜಯ್ ಸಿನಿಮಾಗಳು ಓಡ್ಲಿಲ್ವಾ ಅಂತ ಕಿಚ್ಚ ಹೇಳಿದ್ರು. ಸುದೀಪ್ ಮಾತಿನ ಬೆನ್ನಲ್ಲೇ ಇದೀಗ ದರ್ಶನ್ ಫ್ಯಾನ್ಸ್ ರೆಬಲ್ ಆಗಿದ್ದಾರೆ. ನೆನೆ ಸುದೀಪ್ ಒಂದು ಹೇಳಿಕೆಯನ್ನ ನೀಡಿದ್ರು. ಭೀಮಾ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ಸಕ್ಸಸ್ ಆಯ್ತಲ್ವಾ ಅಂತ ಹೇಳಿದ್ರು. ಅದಕ್ಕೆ ದರ್ಶನ್ ಫ್ಯಾನ್ಸ್ ಈಗ ರೆಬಲ್ ಆಗಿದ್ದಾರೆ. ಇಲ್ಲಿ ರೆಬಲ್ ಆಗಂತದ್ದು ಏನೂ ಇಲ್ಲ. ಒಂದು ಚಿತ್ರರಂಗ ನಡಿಬೇಕು ಅಂದ್ರೆ ಎಲ್ಲಾ ನಟರು ಮುಖ್ಯ ಆಗ್ತಾರೆ, ಎಲ್ಲಾ ಸಿನಿಮಾಗಳು ಕೂಡ ಮುಖ್ಯ ಆಗ್ತವೆ. ಗಣೇಶ್ ವಿಜಯ್ ಸಿನಿಮಾಗಳು ಓಡ್ಲಿಲ್ವಾ ಅಂತ ಕಿಚ್ಚ ಸುದೀಪ್ ಕೇಳಿದ್ರು. ಅದನ್ನ ನೆಗೆಟಿವ್ ಆಗಿ ಈಗ ದರ್ಶನ್ ಫ್ಯಾನ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ರೆಬಲ್ ಆಗಿದ್ದಾರೆ. ಸುದೀಪ್ ಹೇಳಿಕೆ ಬೆನ್ನಲ್ಲೇ ಇದೀಗ ದರ್ಶನ್ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ. ಇನ್ನು ಡಿ ಬಾಸ್ ಬರುವವರೆಗೂ ಯಾರು ಥಿಯೇಟರ್ಗೆ ಬರಲ್ಲ. ದರ್ಶನ್ ಸಿನಿಮಾ ರಿಲೀಸ್ಗೆ ಆಗೋವರೆಗೂ ಥಿಯೇಟರ್ಗೆ ಬರಲ್ಲ. ದಚ್ಚು ಫ್ಯಾನ್ಸ್ ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್. ಪ್ರೇಕ್ಷಕರಿಲ್ಲದೆ ಥಿಯೇಟರ್ ಖಾಲಿ ಹೊಡಿತಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಬೇರೆ ಸಿನಿಮಾಗಳಿಗೆ ನೆಗೆಟಿವ್ ರಿವ್ಯೂ ಕೊಡ್ತಿರುವ ಕೆಲ ಕಿಡಿಗೇಡಿಗಳು ಡಿ ಬಾಸ್ ಇಲ್ಲ ಅಂದ್ರೆ ಇಂಡಸ್ಟ್ರಿ ಕುಂಠಿತ ಅಂತ ಫ್ಯಾನ್ಸ್ ನಿಂದ ಪೋಸ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಅಂದ್ರೆ ಎಲ್ಲಾ ನಟರು, ನಿರ್ಮಾಪಕರು, ನಟಿಯರು ಸೇರ್ಕೊಳ್ತಾರೆ. ಇದು ಯಾರೋ ಒಬ್ಬರಿಗೂ ಸೇರಿದಂತ ಇಂಡಸ್ಟ್ರಿ ಅಲ್ಲ ಇದು. ಎಲ್ಲಾ ನಟ ನಟಿಯರಿಗೂ ಕೂಡ ನಿರ್ಮಾಪಕರು ಒಂದು ಟೀಮ್ ವರ್ಕ್ ಇದು ಸಿನಿಮಾ ಅಂತ. ಹೀಗಾಗಿ ದಿ ಬಾಸ್ ಇಂದಾನೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್. ಇರೋದು ಅಷ್ಟೇ. ನಮ್ಮ ಬಾಸ್ ಬರಗಂಟ ಯಾರು ಕನ್ನಡ ಥಿಯೇಟ್ರಿಗೆ ಬರಲ್ಲ. ಇದ್ ಮಾತ್ರ ನೋಡಿ ಸ್ವಾಮಿ, ಕನ್ನಡ ಥಿಯೇಟರ್ ಅಲ್ಲಿ ಬರೀ 9 ಜನ ಮಾತ್ರ ಇರೋದು ಅಷ್ಟೇ. ನಮ್ಮ ಬಾಸ್ ಬರಗಂಟ ಯಾರು ಕನ್ನಡ ಥಿಯೇಟರ್ ಬರಲ್ಲ. ಇದ್ ಮಾತ್ರ ನೋಡಿ ಸ್ವಾಮಿ, ಕನ್ನಡ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ. ಈಗ ಒಂದು ಸಿನಿಮಾ ಅಂದ್ರೆ ಎಲ್ಲರೂ ಸೇರುವಂತ ನಟ ನಟಿಯರು, ನಿರ್ಮಾಪಕರು ಎಲ್ಲರೂ ಕೂಡ ಇರ್ತಾರೆ. ಅದೊಂದು ರೀತಿ ಕುಟುಂಬ ಇದ್ದ ಹಾಗೆ ಅಂತ ಪ್ರತಿಯೊಬ್ಬ ಕನ್ನಡ ನಟ ನಟಿಯರು ಹೇಳ್ತಾರೆ, ನಿರ್ಮಾಪಕರು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಇದು ಯಾರೋ ಒಬ್ಬರಿಗೆ ಸೇರಿರುವಂತ ಇಂಡಸ್ಟ್ರಿ ಅಲ್ಲ, ಅಥವಾ ಯಾರೋ ಒಬ್ಬರಿಂದ ನಡೀತಾ ಇರುವಂತ ಇಂಡಸ್ಟ್ರಿ ಅಲ್ಲ. ಬಹುಶಃ ಇದನ್ನ ದರ್ಶನ್ ಫ್ಯಾನ್ಸ್ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ದಿವ್ಯ ಅವರೇ, ಈಗಾಗಲೇ ನೋಡಿರೋ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಕಹಿ ಘಟನೆಗಳಿರಬಹುದು, ನೋವುಗಳು. ಇದಾದ ನಂತರ ಕನ್ನಡ ಚಿತ್ರರಂಗ ಒಂದು ಮಟ್ಟಿಗೆ ಎಲ್ಲ ಸುಧಾರಿಸ್ಕೊಳ್ಳುವಂಥ ಒಂದು ಲಕ್ಷಣಗಳು ಕಾಣ್ತೇವೆ. ಇದಕ್ಕೆ ಸಾಕ್ಷಿ ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆಗಿರುವಂಥ ಭೀಮಾ ಹಾಗೂ ಕೃಷ್ಣ ಪ್ರಣಯಕಿ ಸಿನಿಮಾ. ಭೀಮಾ ಸಿನಿಮಾ 25 ದಿನಗಳನ್ನು ಪೂರೈಸಿ ಇನ್ನೂ ಸಹ ಥಿಯೇಟರಲ್ಲಿ ಹೌಸ್ಫುಲ್ ಆಗಿ ಪ್ರದರ್ಶನವನ್ನು ಕಾಣ್ತಿರುವಂಥದ್ದು. ಈ ವಿಚಾರವಾಗಿ ಸುದೀಪ್ ಅವರು ಸಹ ಮಾತನಾಡಿದ್ದಾರೆ. ಯಾರೋ ಏನೋ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿದ ತಕ್ಷಣ ಥಿಯೇಟರ್ಗೆ ಜನ ಬರೋದಿಲ್ಲ, ಗಜಗಾಂಭೀರ್ಯದಿಂದ ನುಗ್ಗಿ ಥಿಯೇಟರ್ಗೆ ಜನ ಬರ್ತಿದ್ದಾರೆ ಅನ್ನುವಂಥ ಮಾತನ್ನ ನಿನ್ನೆ ಅವರು ಹೇಳಿರುವಂಥದ್ದು. ಆ ಹೇಳಿಕೆ ವೈರಲ್ ಆಗ್ತಿದ್ದಂಗೆ ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಯಾರೋ ಅಭಿಮಾನಿಗಳು ಇರಬಹುದು ಅಥವಾ ಬೇರೆಯವರು ಇರಬಹುದು, ದರ್ಶನ್ ಅವರ ಹೆಸರಲ್ಲಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿರುವಂಥದ್ದು. ಥಿಯೇಟರ್ನಲ್ಲಿ 9 ಜನ ಮಾತ್ರ ಇರೋದು. ಬಾಸ್ ಬರೋವರೆಗೂ ಯಾವುದೇ ಒಂದು ಕನ್ನಡ ಸಿನಿಮಾಗಳು ಥಿಯೇಟರ್ನಲ್ಲಿ ಓಡೋಕೆ ಸಾಧ್ಯನೇ ಇಲ್ಲ, ನಮ್ಮ ಬಾಸ್ ಇಲ್ಲ ಅಂದ್ರೆ ಮಾರ್ಕೆಟೇ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಅನ್ನುವಂಥ ಒಂದು ಹೇಳಿಕೆ ಅದು ಮುಖ ತೋರಿಸಿದೆ. ವಿಡಿಯೋವನ್ನ ಮಾಡಿ ಇದನ್ನ ಕೇಳ್ಪಟ್ರು ಕೂಡ ಅವ್ರಿಗೂ ಕೂಡ ಈ ರೀತಿಯಾದಂತ ಸ್ಟೇಟ್ಮೆಂಟ್ಗಳು ಇಷ್ಟ ಆಗಲ್ಲ. ಒಂದು ಅದು ಪ್ರವೋಕ್ ಮಾಡ್ದಂಗ ಆಗತ್ತೆ ಇನ್ ಕೆಲವ್ರನ್ನ. ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಯಾವುದೇ ಸಿನಿಮಾ ಆಗಿರ್ಲಿ, ನಿರ್ಮಾಪಕರು ದುಡ್ಡು ಹಾಕಿ ಹೀರೋಯಿನ್ ಆಗಿರ್ಬೋದು, ಶ್ರಮ ಹಾಕಿರ್ತಾರೆ. ಹಾಗಿದ್ರೆ ಅವ್ರ ಶ್ರಮಕ್ಕೆ ಒಂದು ಅರ್ಥನೇ ಇರಲ್ವಾ? ಆಗಿದ್ರೆ ಖಂಡಿತವಾಗ್ಲೂ ದಿವ್ಯ ಅವರು ನೀವು ಹೇಳ್ತಿರೋ ಮಾತು ಇಟ್ಸ್ ಎ ಟ್ರೂ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಈ ಹಿಂದೆ ಸಹ ಯಾವುದೇ ಕಾಂಟ್ರವರ್ಸಿಗಳು ದರ್ಶನ್ ಫ್ಯಾನ್ಸ್ ಇರ್ಬೋದು ಅಥವಾ ಅವ್ರ ಹೆಸರಲ್ಲಿ ಖಾತೆಗಳನ್ನ ಮಾಡಿಕೊಂಡು ಯಾರು ಅವ್ರು ಪ್ರಮೋಷನ್ ತಗೋತಾ ಇದ್ದಾರೆ ಅವ್ರಿಗೂ ಸಹ ಇಂಡೈರೆಕ್ಟ್ ಆಗಿ ಹೇಳಿದ್ರು, ಸಿನಿಮಾಗಳ ಬಗ್ಗೆ ಮಾತ್ರ ನಾವು ಮಾತಾಡೋಣ, ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಏನಿವೆ ಯಾವುದೇ ಸ್ಟಾರ್ಸ್ ಆಗಿರಲಿ ಅವ್ರ ಹೆಸರಂತ ತಗೊಂಡಿಲ್ಲ ಪರ್ಟಿಕ್ಯುಲರ್ ಆಗಿ ಇದೇ ಸ್ಟಾರ್ ಇರಬೇಕು ಅಂತ, ಕನ್ನಡ ಸಿನಿಮಾ ಅದು ಮಾತ್ರ ನಾವು ಬೆಳೆಸೋಣ ಅನ್ನುವಂಥ ಮಾತನ್ನ ಅವ್ರು ಹೇಳಿರುವಂಥದ್ದು. ಪೋಸ್ಟ್ ಸಹ ಮಾಡಿದ್ರು ಈ ಹಿಂದೆ, ಕಾಟೇರ ಸಿನಿಮಾ ಇರ್ಬೋದು, ಅದ್ರ ಹಿಂದೆ ಅವ್ರು ಮಾಡಿರುವಂಥ ಸಿನಿಮಾಗಳಲ್ಲಿ. ಆದರೆ ನಾವು ಅಫಿಷಿಯಲ್ ಆಗಿ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಡಿ ಕಂಪನಿ ಅಂತ ಏನು ದರ್ಶನ್ ಅವ್ರದ್ದು ಒಂದು ಬ್ರ್ಯಾಂಡ್ ಕಂಪನಿ ಇದೆ ಅಥವಾ ಚಾನಲ್ ಇದೆ, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇತರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪೇಜಸ್ ಇರ್ಬೋದು, ಅದರಲ್ಲಿ ಕೊಡುವಂತಹ ಮಾಹಿತಿನ ಮಾತ್ರ ನಾವು ನಂಬಬೇಕಾಗುತ್ತೆ. ಈ ಥರ ಯಾರೇ ಬೇರೆ ಜನ ಇರಬಹುದು, ಕಿಡಿಗೇಡಿಗಳಿರಬಹುದು, ದರ್ಶನ್ ಅವರ ಒಂದು ಹೆಸರನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ಸಂದರ್ಭದಲ್ಲಿ ಅದನ್ನ ಮಸಿ ಬಳಿಯುವಂಥ ಕೆಲಸ ಸಹ ಮಾಡ್ತಾ ಇರಬಹುದು. ಅದಕ್ಕೆ
ಅದಕ್ಕೆ ಬೇರೆ ಸ್ಟಾರ್ ಫ್ಯಾನ್ಸ್ ಯಾರಿದ್ದಾರೆ ಅವರು ಅದನ್ನ ತಲೆ ಕೆಡಿಸ್ಕೋಬಾರ್ದು ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಕೀರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.